ರಾಜ್ಯ ಬಿಜೆಪಿಯಲ್ಲಿ ಗೌಡರ ಕಾಳಗ ನಡೀತಾ ಇದೆ. ನಮ್ಮ ಜೊತೆ ಮಾತನಾಡೋದಕ್ಕೆ ಯಲಹಂಕ ಶಾಸಕರಾದ ವಿಶ್ವನಾಥ್ ಅವರಿದ್ದಾರೆ. ಸರ್, ಹಿಂಗಾಯ್ತಂದ್ರೆ ಸ್ವಪಕ್ಷೀಯರು, ಅದರಲ್ಲೂ ಪ್ರಮುಖವಾಗಿ ಒಂದೇ ಸಮುದಾಯದ ನಾಯಕರು, ಏನ್ ಸರ್ ನಿಮ್ಮ ಈ ನಡುವಿನ ಒಂದು ವೈಮನಸ್ಸು? ಇದು ಗೌಡರ ಜಗಳ ಅಲ್ಲ, ಒಕ್ಕಲಿಗರ ಜಗಳ. ಒಕ್ಕಲಿಗರಲ್ಲಿ 108 ಜಾತಿ ಇರ್ತಕ್ಕಂಥದ್ದು. ಇದು ಯಾವತ್ತೂ ನಮ್ಮಲ್ಲಿ ಜಾತಿ ಬರಲ್ರಿ. ನಾವು ಭಾಷಣದಲ್ಲಿ ನಾವು ಹಿಂದುತ್ವವಾದಿಗಳು, ಹಿಂದುತ್ವ ಇವೆಲ್ಲ ಕೂಡ ಭಾಷಣ ಮಾಡ್ತೀವಿ. ಯಾವುದೋ ಒಂದು ಸಂದರ್ಭದಲ್ಲಿ ಜಾತಿ ಬಗ್ಗೆ ನಾವು ಮಾತಾಡ್ತೀವಿ. ನಮ್ಮ ಸಂಪ್ರದಾಯಗಳಿಗೋಸ್ಕರ ಜಾತಿ ಇರಬೇಕಿಲ್ಲ ಅಂತ ನಾನು ಹೇಳಕ್ ಹೋಗಲ್ಲ. ಮೊನ್ನೆ ನಡೆದಿರ್ತಕ್ಕಂಥದ್ದು ಸದಾನಂದ ಗೌಡರು ಕೆಂಪೇಗೌಡ ಜಯಂತ್ಯೋತ್ಸವಕ್ಕೆ ಇನ್ನೊಬ್ರು ಯಾರೋ ಕೆಲವರು ಮಾಡಿದ್ರು ಅಂತ ಹೇಳಿ ಅಲ್ಲಿಗೆ ಹೋಗುವಂತ ಸಂದರ್ಭದಲ್ಲಿ ನಾನು ಹೋಗೋದು ಬೇಡ ಅಂತ ಹೇಳಿದ್ ನಿಜ. ಆದ್ರೆ ಅವ್ರು ನಾನು ಹೋಗ್ತೀನಿ ಕರೆದವರೇ ನಮಗೆ ಅಂತ ಹೇಳಿದ್ರು. ನಾನು ಹೇಳಿದೆ, ಒಬ್ಬ ಶಾಸಕರಾಗಿ ನಾವು ಕೂಡ 18 ವರ್ಷದಿಂದ ಕೆಂಪೇಗೌಡ ಜಯಂತ್ಯೋತ್ಸವನ ಅದ್ದೂರಿಯಾಗಿ ಮಾಡ್ತಾ ಇದ್ದೀವಿ, ಎಲ್ಲರೂ ಸೇರಿ ಮಾಡ್ತಾ ಇದ್ದೀವಿ. ಅಲ್ಲಿ ಹೋದ್ರೆ ಅಭಾಸ ಆಗ್ತದೆ ಅಂತ ಹೇಳಿದಾಗ ಕೂಡ ಅಲ್ಲಿ ಹೋದ್ರು ಅವರು. ಅಟ್ಲೀಸ್ಟ್ ಹೋಗೋರು ಹೋದಾಗ ಇಲ್ಲ ವಿಶ್ವನಾಥ್ ನಾನು ಇಲ್ಲೂ ಬರ್ತೀನಪ್ಪ, ಅದು ಎಲ್ಲಿ ಬರ್ಬೇಕು ಹೇಳ್ರಿ, ಕೆಂಪೇಗೌಡ ಜಯಂತ್ಯೋತ್ಸವಕ್ಕೆ ಒಂದು 6 ಹಾಕಿ ಹೋಗ್ತೀನಿ ಅಂದ್ರೆ ಮುಗಿದೋಗಿತ್ತು. ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೂಡ ನಾನು 26ನೇ ತಾರೀಕು ಫೋನ್ ಮಾಡಿದೆ ರಾತ್ರಿ, ಸರ್ ಈ ತರ ನೀವು ಯಲಹಂಕ ಕೆಂಪೇಗೌಡ ಜಯಂತ್ಯೋತ್ಸವಕ್ಕೆ ಬರ್ತಾ ಇದ್ದೀರಿ, ಇನ್ನೊಂದು ಮಾಡ್ತಾವ್ರೆ, 18 ವರ್ಷದಿಂದ ನಾನು ಮಾಡ್ತಾ ಇದ್ದೀನಿ, ದಯವಿಟ್ಟು ನೀವು ಏರ್ಪೋರ್ಟ್ಗೆ ಹೋಗ್ತಾ ಇದ್ರಿ, ಅಲ್ಲಿ ನಿಲ್ಲಿಸಿ ನಮ್ಮ ಆಹಾರವನ್ನು ಸ್ವೀಕಾರ ಮಾಡಬೇಕು ಸನ್ಮಾನ ಅಂತ ಹೇಳಿದಾಗ ಅವರು ಒಪ್ಕೊಂಡ್ರು, ನಿಲ್ಲಿಸಿದ್ರು. ಒಂದು 5 ನಿಮಿಷ ನಮ್ಮ ಜೊತೆಯಲ್ಲಿ ಮಾತಾಡಿದ್ರು, ಕೆಂಪೇಗೌಡ ಶುಭಾಶಯಗಳನ್ನು ಕೋರೋದ್ರು. ಅದೇ ತರ ಕೆಂಪೇಗೌಡರು ಮಾತಾಡಿದ್ರೆ ಯಾವುದು ಮಾತುಕತೆ ಇರ್ತಾ ಇರಲಿಲ್ಲ. ಸಹಜವಾಗಿ ಅಲ್ಲಿ ಹೋಗಿ ಇಲ್ಲಿ ಬರಲಿಲ್ಲ ಅಂದಾಗ ಜನನು ಮಾತಾಡ್ತಾರೆ, ಏನಣ್ಣ ನಿಮ್ಮ ಲೀಡರ್ ಅಲ್ಲಿ ಹೋದ್ರು ಇಲ್ಲಿ ಬರಲಿಲ್ಲ, ಏನ್ ನಿಮ್ಗೂ ಅವ್ರಿಗೂ ಅಂತ ಹೇಳಿದಾಗ ಮಾಧ್ಯಮದವ್ರು ಕೇಳಿದಾಗ ನಾವು ಸಹಜವಾಗಿ ಸಣ್ಣ ಒಂದು ಆಕ್ರೋಶವನ್ನ ವ್ಯಕ್ತಪಡಿಸಿದನ್ನು ಬಿಟ್ರೆ ವೈಯಕ್ತಿಕವಾಗಿ ನನಗೂ ಸದಾನಂದ ಗೌಡರು ಯಾವುದೇ ರೀತಿಯಾದಂತ ಹಿಂದೇನೂ ಇಲ್ಲ, ಮುಂದಕ್ಕೂ ಯಾವುದೂ ಇರಲ್ಲ. ಅವ್ರು ಅಷ್ಟೊಂದು ಶಾಂತಮೂರ್ತಿಯಾಗಿರ್ತಕ್ಕಂಥವ್ರು ಸದಾನಂದ ಗೌಡರು ಬಿಜೆಪಿಯಲ್ಲಿ, ಆದ್ರೆ ಅಷ್ಟೊಂದು ಆಕ್ರೋಶವಾಗಿ ನಿಮ್ಮ ವಿರುದ್ಧ ಮಾತಾಡ್ತಾರೆ. ಒಂದು ಭೂಗತ ಲೋಕಕ್ಕೆ ಲಿಂಕ್ ಅನ್ನು ಸಹ ನಿಮಗೆ ಕೊಡ್ತಾರೆ. ಈಗ ಮುತ್ತಪ್ಪರ ಹೆಸರು ಹೇಳಿರ್ತಾರೆ ಅಂದ್ರೆ ಅವ್ರು ಚೆನ್ನಾಗಿ ಪರಿಚಯ ಇರ್ತದೆ. ಮುಂದುವರೆದ ಭಾಗವನ್ನು ಹೇಳೋರು, ಅದೇನೋ ಮೊಚ್ಚು ಪಿಸ್ತೂಲು ಅವ್ರು 3 ಹೊಡೆದೆ 2 ಹೊಡೆದೆ ಅಂತ ಹೇಳ್ಬಿಟ್ಟು. ನನಗೆ ಮುತ್ತಪ್ಪರ ಈ ಹೆಸರು ಗೊತ್ತು ಬಿಟ್ರೆ ಸತ್ತೋದ್ಮೇಲೆ ಯಾಕೆ ಅವ್ರ ವಿಚಾರ ನಾವು ಯಾಕೆ ತಿಳ್ಕೊಬೇಕು? ಮುತ್ತಪ್ಪರ ಏನಾರ ಬದುಕಿದ್ರೆ ಹೌದು ವಿಶ್ವನಾಥ್ನ ಜೊತೆಯಲ್ಲಿ ಇದ್ರು ಅಂತ ಆದ್ರೂ ಹೇಳೋರು. ಸತ್ತಂತ ವ್ಯಕ್ತಿಯನ್ನು ಇಟ್ಕೊಂಡು ಮಾತಾಡೋಂಥದ್ದು ನಮಗೂ ಕೂಡ ಅಷ್ಟೊಂದು ಒಳ್ಳೇದು ಅನಿಸ್ಲಿಲ್ಲ. ಮತ್ತೆ ಮುತ್ತಪ್ಪರ ಜೊತೆಯಲ್ಲಿ ಯಾವುದೇ ರೀತಿಯಾದಂಥ ಸಂಪರ್ಕ ನನಗೆ ಇರಲೂ ಇಲ್ಲ. ಮತ್ತೆ ಬೇರೆ ಬೇರೆ ಭ್ರಷ್ಟಾಚಾರದ ಎಲ್ಲ ಮಾತಾಡಿದ್ರೆ ಬಹುಶಃ ಅವತ್ತು ಏನಾಗಿತ್ತೋ ಗೊತ್ತಿಲ್ಲ. ಸದಾನಗೌಡ ನೀವು ಹೇಳ್ದಂಗೆ ಸ್ವಲ್ಪ ಬೇರೆ ಏನೋ ಮಾನಸಿಕವಾಗಿ ಅವರಿಗೆ ಒತ್ತಡ ಇತ್ತೋ ಏನೋ ಗೊತ್ತಿಲ್ಲ, ಅದು ಮಾತಾಡಿದ್ದಾರೆ, ಮಾತಾಡಬಾರ್ದಾಗಿತ್ತು. ಅದಕ್ಕೆ ನಾನು ಕಾನೂನು ಸಮರ ಮಾಡಬೇಕು, ಇನ್ಯಾಕೆ ಮಾಧ್ಯಮಗಳಲ್ಲಿ ಹೋಗಬಾರ್ದು, ಕಾನೂನಲ್ಲಿ ಅದನ್ನು ಪ್ರೂವ್ ಮಾಡಬೇಕು ಅಂತೇಳಿ ನಾನು ತೀರ್ಮಾನ ಮಾಡಿದ್ವಿ. ಆದರೆ ಈಗ ನಮ್ಮ ವರಿಷ್ಠರೆಲ್ಲ ಕೂಡ ಮಾತಾಡಿದ್ದಾರೆ. ಸೊ ಇನ್ನೇನು ನಾನು ಅದ್ರ ಬಗ್ಗೆ ಏನು ಮಾತಾಡಕ್ ಹೋಗಲ್ಲ. ಸದಾನಂದ ಗೌಡರಿಗೆ ಒಳ್ಳೇದಾಗಲಿ. ಕಾನೂನು ಹೋರಾಟ ಏನು ಮಾಡಲ್ಲ ಈಗ ಸದಾನಂದ ಗೌಡರ ವಿರುದ್ಧ ನೀವು ಕೇಸ್ ಹಾಕಿದ್ರೆ ವಾಪಸ್ ಅವರು ಹೇಳಿದ ಮೇಲೆ ಅಕಸ್ಮಾತ್ ಸದಾನಂದ ಗೌಡರು ಇಲ್ಲ ನೀನು ಮುತ್ತಪ್ಪರ ಜೊತೆಯಲ್ಲಿದ್ದೆ ನಾನು ಹೇಳಿದ್ದು ನಿಜ ಅಂತ ಏನಾದ್ರು ಮತ್ತೆ ಅವ್ರು ಏನಾದ್ರು ಅಂದ್ರೆ ಕಾನೂನು ಸಮರ ಮುಂದುವರಿಸ್ತೀನಿ, ಇಲ್ಲ ಅಂತ ಹೇಳಿದ್ರೆ ಸುಮ್ಮನೆ ಆಗ್ತೀನಿ. ಇನ್ನೊಂದು ಪ್ರಮುಖವಾಗಿ ಸುಧಾಕರ್ ಮತ್ತೆ ನಿಮ್ಮ ನಡುವೆ ಅವಾಗವಾಗ ನಡೀತಾ ಇರ್ತದೆ ಕ್ಲಾಶಸ್ಗಳು, ಏನಕ್ಕೆ ಸರ್ ಈ ಕ್ಲಾಶಸ್ಗಳು? ಅದೇನು ಇನ್ನೂ ನಿಲ್ಲಲ್ಲ ಅದು. ಅವ್ರು ಸುಮ್ಮನೆ ಆದ್ರೆ ನಾನು ಸುಮ್ಮನೆ ಆಗ್ತೀನಿ. ಅವರು ಲೋಕಸಭಾ ಸದಸ್ಯರು ಅವ್ರ ಕೆಲಸ ಅವ್ರು ಮಾಡ್ಕೊಂಡು ಹೋಗ್ಲಿ. ಸಂಘಟನೆ ಕೆಲಸ ನಾವು ಮಾಡ್ತೀವಿ. ನನ್ನ ಕ್ಷೇತ್ರದಲ್ಲಿ ಪಾರ್ಟಿ ಕಟ್ಟಿರೋದು ನಾವು, ಅವರೆಲ್ಲ ಕಟ್ಟಿರ್ತಕ್ಕಂಥದ್ದು. ಅಲ್ಲಿ ಬಂದು ಗೊಂದಲ ಎಬ್ಬರಿಸೋದು, ಯಾರೋ 4 ಜನ ಜೊತೆಲಿ ಹಾಕೊಳ್ಳೋದು, ಓಡಾಡೋಂಥದ್ದು ಇವು ಮಾಡೋದು ಆಗಲ್ಲ. ಚಿಕ್ಕಬಳ್ಳಾಪುರದಲ್ಲಿ ಓಡಾಡ್ರಿ, ಬಾಗೇಪಲ್ಲಿಯಲ್ಲಿ ಪಾರ್ಟಿ ಕಟ್ರಿ. ಇನ್ನು 8 ಕ್ಷೇತ್ರ, ಹೊಸಕೋಟೆಯಲ್ಲಿ ನಮ್ಗೆ ಕ್ಯಾಂಡಿಡೇಟ್ ಇಲ್ಲ, MLA ಇಲ್ಲ, ದೇವನಹಳ್ಳಿಯಲ್ಲಿ ಇಲ್ಲ, ನೆಲಮಂಗಲ ಇಲ್ಲ. ಇಲ್ಲಿ ಸಂಘಟನೆ ಇರೋ ಕಡೆ ಬಂದು ನೀವೇನು ಸಂಘಟನೆ ಮಾಡೋಂಥದ್ದು? ಯಾವ ಉದ್ದೇಶದಿಂದ ಬರ್ತಾ ಇದ್ರಿ? ಇದರಿಂದ ನಾವು ಸ್ವಲ್ಪ ಇದು ಮಾಡಿದ್ದೀವಿ. ನನ್ನ ಕ್ಷೇತ್ರದಲ್ಲಿ ನಮ್ಮ ಪಕ್ಷದ ಒಳಗಡೆಗೆ ಬಿರುಕುಂಟು ಮಾಡೋದಕ್ಕೆ ಯಾರ ಕೈಯಲ್ಲೂ ಸಾಧ್ಯ ಇಲ್ಲ. ಇದನ್ನ ನಾನು ಅವ್ರಿಗೆ ಸ್ಪಷ್ಟವಾಗಿ ಹೇಳಿದ್ದೀನಿ. ಸೊ ನೀವು ಇಲ್ಲೇ ನನ್ನ ಬಂತು ಅಂದ್ರೆ ನಾನು ಚಿಕ್ಕಬಳ್ಳಾಪುರಕ್ಕೆ ಹೋಗ್ತೀನಿ ಅಂತ ಹೋಗ್ತಾ ಇದ್ದೀನಿ. ನಾನಲ್ಲಿ ನೀವು ಬರಲಿಲ್ಲ ಅಂದ್ರೆ ನಾನು ಹೋಗಲ್ಲ. ಕೊನೆಯದಾಗಿ ಸದಾನಂದ ಗೌಡರದೊಂದು ಆಡಿಯೋ ರಿಲೀಸ್ ಆಗುತ್ತೆ, ರಾಜ್ಯಾಧ್ಯಕ್ಷ ವಿಜೇಂದ್ರ ವಿರುದ್ಧ ಅವರು ಮಾತನಾಡಿರ್ತಕ್ಕಂಥ ಒಂದು ಆಡಿಯೋ ಕ್ಲಿಪ್, ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ಸರ್, ಈಗ ಆಡಿಯೋ ವಿಡಿಯೋ ಅದರ ಅಸಲಿಯನ್ನ ಪರೀಕ್ಷೆ ಮಾಡೋದು ಹೊರತು ನಾವೇನು ಮಾತಾಡೋಕ್ಕಾಗೋದಿಲ್ಲ. ಸೊ ಅದು ನಮ್ಮ ರಾಜ್ಯ ರಾಷ್ಟ್ರೀಯ ನಾಯಕರ ಗಮನಕ್ಕೂ ಕೂಡ ಹೋಗಿದೆ, ಪರಿಶೀಲನೆ ಮಾಡ್ತಾರೆ. ನಿಜವಾಗೂ ಏನಾದರೂ ಹೇಳಿತ್ತು ಅಂತಂದ್ರೆ ಅದು ಯಾರು ಕೂಡ ಒಪ್ಪುವಂತ ವಿಚಾರ ಅಲ್ಲ. ಅದೆಲ್ಲ ಕೂಡ ಗೋಡೆಯಲ್ಲಿ ಅವರು ಕೂಡ ಕೋರ್ ಕಮಿಟಿಯಲ್ಲಿ ಇರ್ತಕ್ಕಂಥವ್ರು, ಏನಾದರೂ ಇತ್ತು ಅಂದ್ರೆ ಅಲ್ಲಿ ಮಾತಾಡಿ ಅದನ್ನು ಸರಿ ಮಾಡ್ಕೊಂಡಂತ ಕೆಲಸ ಮಾಡ್ಬೇಕು ಅವರು. ಸೊ ಅದನ್ನ ನೋಡೋಣ, ಅದು ಸತ್ಯಾಸತ್ಯತೆಗಳು ಬರ್ತದೆ. ಸದಾನಂದ ಗೌಡರು ಹೇಳವ್ರೆ ನಾನು ಆ ಥರ ಹೇಳೇ ಇಲ್ಲ, ನಂದು ನಕಲಿ ಅಂತ ಹೇಳವ್ರೆ. ಅವ್ರು ಹೇಳಿದ್ರ ಮೇಲೆ ಕೂಡ ನಂಬಿಕೆ ಇಡಬೇಕಲ್ಲ ನಾವು. ಅನುದಾನದ ವಿಚಾರವಾಗಿ ಸಾಕಷ್ಟು ಜಟಾಪಟಿ ನಡೀತಾ ಇದೆ ಸರ್, ನಿಮ್ಮ ಶಾಸಕರಿಗೂ ಮತ್ತೆ ಕಾಂಗ್ರೆಸ್ ಶಾಸಕರಿಗೂ ಹೋಲಿಸ್ಕೊಂಡ್ರೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಸರ್ಕಾರ ಕಿವಿ ಮಾತು ನೋಡ್ರಿ, ನಮ್ಮ ಸರ್ಕಾರ ಇದ್ದಾಗ, ಯಡಿಯೂರಪ್ಪ ಅವರು ಇದ್ದಾಗ ವರ್ಷಕ್ಕೆ 8,000 ಕೋಟಿ ಕೊಡೋರು. ಅವಾಗ ಪ್ರತಿ ವರ್ಷ ಅವ್ರಿಗೆ ಹೆಚ್ಚು ಕಮ್ಮಿ 100 ಕೋಟಿ ಹೋಗ್ತಾ ಇತ್ತು. ಈಗ ನಮ್ಗೆ 2.5 ವರ್ಷದಲ್ಲಿ 100 ಕೋಟಿ ಬರೋದಿಲ್ಲ. ಅವ್ರು ಹೇಳ್ತಾರೆ ಅವ್ರು ಮಾಡಿಲ್ವಾ ತಾರತಮ್ಯ ಅಂತೇಳಿ. ನನಗೂ ಗೊತ್ತು ಚೆನ್ನಾಗಿ. ಶಿವಾಜಿನಗರ ಅಂತ ಕ್ಷೇತ್ರಗಳಿಗೆ 250 ಕೋಟಿ ಕೊಟ್ಟಿದ್ದೀವಿ. ಅದಾದ್ಮೇಲೆ ಕೂಡ ಬಸವರಾಜ ಬೊಮ್ಮಾಯಿ ಇದ್ದಾಗ ಕೂಡ ಕೊಟ್ಟವ್ರೆ. ನಮ್ಗೆ ಸ್ವಲ್ಪ ಜಾಸ್ತಿ ಇರ್ಬೋದು, ಕಡಿಮೆ ಇರ್ಬೋದು. ಅದ್ರಲ್ಲಿ ಪ್ರತಿ ವರ್ಷ ಕೊಡ್ತಾ ಇದ್ರು. ಇಲ್ಲಿ 2 ವರ್ಷಕ್ಕೆ ಒಂದ್ಸರಿ 50 ಕೋಟಿ ಕೊಟ್ರೆ ನಮಗೆ
ಇನ್ನು 2.5 ವರ್ಷದ ಲೆಕ್ಕ ಹಾಕೊಂಡ್ರೆ ನಮಗೆ ಲೆಕ್ಕ ತೆಗಿಸ್ರಿ ಅವ್ರಿಗೆ. ನಮ್ಮ ಸರ್ಕಾರ ಇದ್ದಾಗ, ಬೊಮ್ಮಾಯರಿದ್ದಾಗ, ಯಡಿಯೂರಪ್ಪರು ಇದ್ದಾಗ ಕನಿಷ್ಠ ಅವ್ರಿಗೆ 300-400 ಕೋಟಿ ಒಂದೊಂದು ಕ್ಷೇತ್ರಕ್ಕೆ ಹೋಗೈತೆ. ನಮ್ಗೆ ಅದರಲ್ಲಿ ಅರ್ಧ ಕೊಟ್ಟರು ಸಾಕು ನಮಗೆ. ಅದು ತಾರತಮ್ಯ ಮಾಡಬಾರ್ದಲ್ವಾ. ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು DK ಶಿವಕುಮಾರ್ ಇಡೀ ಬೆಂಗಳೂರನ್ನ ಅಭಿವೃದ್ಧಿ ಮಾಡಬೇಕು ಅಂತಿರೋದು ಯಾವುದೋ ಒಂದು ಕ್ಷೇತ್ರ ಅಲ್ವಲ್ಲ. ಎಲ್ಲ ಇಡೀ ಕ್ಷೇತ್ರಗಳ ಅಭಿವೃದ್ಧಿ ಆದ್ರೆ ಬೆಂಗಳೂರು ಚೆನ್ನಾಗಿರ್ತದೆ. ಅರ್ಧ ಯಲಹಂಕ ಗುಂಡಿ, ಅರ್ಧ ಯಲಹಂಕ ಇತ್ತು ಅಂದ್ರೆ ಜನ ಅದನ್ನ ಬಿಜೆಪಿ ಕ್ಷೇತ್ರನಲ್ಲ, ಬೆಂಗಳೂರು ಅಂತಾನೆ ಹೇಳ್ತಕ್ಕಂಥದ್ದು. ಸೊ ಅದಕ್ಕೆ ಸಮಾನವಾಗಿ ಕೊಡ್ಲಿ. ಅದರಲ್ಲಿ ನಾವೇನೋ ತಪ್ಪು ಮಾಡಿದ್ವಿ ಅಂತೇಳಿ ಅದನ್ನೇ ಯಾಕೆ ಹೇಳ್ತೀರಿ? ಹಂಗಾರೆ ನಾವೇನೋ ಒಳ್ಳೆ ಕೆಲಸ ಮಾಡಿದ್ವಿ ಅದನ್ನ ಯಾಕೆ ಹೇಳಲ್ಲ ಅವರು? ತಾರತಮ್ಯ ಅಂತೂ ಆಗ್ತಾ ಇರೋದು ನಿಜ. ತಾರತಮ್ಯವನ್ನು ಮಾಡಬಾರ್ದು. ಮುಂದಿನ ದಿನಗಳಲ್ಲಾದ್ರೂ ಕೂಡ ನಮ್ಗೆ ಹೊರವಲಯದಲ್ಲಿ ಏನೈತೆ ನಮ್ಮ ಜಾಸ್ತಿ ಬೆಳೀತಾ ಇರ್ತಕ್ಕಂಥದ್ದು, ಅಲ್ಲೆಲ್ಲ ಕೂಡ ಕಾವೇರಿ ನೀರು ಸ್ಯಾನಿಟರಿಗೆ ಅಗದಾಕಿದೀವಿ. ರೋಡ್ಗಳು ದೊಡ್ಡ ದೊಡ್ಡ ಹಳ್ಳ ಗುಂಡಿ ಬಿದ್ದೈತೆ. ದಯವಿಟ್ಟು ಅದಕ್ಕೆ ಇನ್ನೂ ಹೆಚ್ಚಿನ ಅನುದಾನವನ್ನು ಕೊಡಬೇಕು. ಥ್ಯಾಂಕ್ ಯು ಸರ್. ಇದಿಷ್ಟು ಶಾಸಕರಾಗಿರ್ತಕ್ಕಂಥ SR ವಿಶ್ವನಾಥ್ ಅವರ ಮಾತು. ಕ್ಯಾಮ್ರಾಮನ್ ಜಯರಾಮ್ ಜೊತೆ ರಾಘವೇಂದ್ರ ವಿ, ಪವರ್ ಟಿವಿ, ಬೆಂಗಳೂರು.